ಇವತ್ತು ನಮ್ಮ ಕೃಷ್ಣಾ ಭಾಗ್ಯ ಜಲ ನಿಗಮದ ಪುನರ್ವಸತಿ ಮುಳುಗಡೆ ಕ್ಯಾನಲ್ ಈ ರೈತರ ಭೂ ಪರಿಹಾರದ ಬಗ್ಗೆ ನಾವು ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ಅವ್ರ ಹತ್ರೆಲ್ಲ ಸುಮಾರು 3-4 ರೌಂಡ್ ಚರ್ಚೆ ಮಾಡಿದ್ದೇವೆ. ಹಿಂದೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಒಂದು ಸಂಪುಟ ಸಭೆಯಲ್ಲಿ ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯವರು ಒಂದು ದರವನ್ನು ನಿಗದಿ ಮಾಡಿದರು. ನಮಗೆಲ್ಲ ಗೊತ್ತಿದೆ. ಇಪ್ಪತ್ನಾಲ್ಕು ನೀರಾವರಿ 20 ಒಣಬೇಸಾಯಕ್ಕೆ ತೀರ್ಮಾನ ಮಾಡಿದ್ರು. ಸೊ ಒಂದಷ್ಟು ಚೆಕ್ ಕೂಡ ಒಂದು 3-4 ಚೆಕ್ ಕೂಡ ಕೊಟ್ಟಿದ್ರು ಕನ್ಸರ್ನ್ ಅಕ್ವಿಷನ್ಗೆ. ಆದರೆ ಯಾರು ರೈತರು ಒಪ್ಪಲಿಲ್ಲ. ಸೊ ಅನೇಕ ರೈತರೆಲ್ಲ ಧರಣಿ ಕೂತ್ಕೊಂಡು ಹೋರಾಟ ನಡೆಸ್ತಾ ಇದ್ರು. ನಮ್ಮ ಸ್ಥಳೀಯ ಶಾಸಕರುಗಳು, ಕೆಲವರೆಲ್ಲ ರೈತ ಮುಖಂಡರುಗಳು, ಅವರೆಲ್ಲ JD ಪಾಟೀಲ್ ಮತ್ತು ಬೇರೆಯವರು, ಇನ್ನು ಆ ಭಾಗದ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ನಮ್ಮ ಹತ್ರ ಮುಖ್ಯಮಂತ್ರಿಗಳ ಹತ್ರ ಬಂದು ಭೇಟಿ ಮಾಡಿ ನಾವು ಬೆಳಗಾವಿಯಲ್ಲಿ ಒಂದು ಸಭೆಯನ್ನು ಮಾಡಿದೆವು. ಆ ಪ್ರಕಾರ ಕ್ಯಾಬಿನೆಟ್ಗೂ ಕೂಡ ಒಂದು ನಮ್ಮ ಅಧಿಕಾರಿಗಳು ಮತ್ತು ನಾನು ಕೂಡ ಕೆಲವು ಪ್ರಸ್ತಾವನೆಯನ್ನು ಅವರಿಗೆ ಸಲ್ಲಿಸಿದ್ದೇವೆ. ಅನೇಕ ಕೋರ್ಟ್ಗಳಲ್ಲಿ 10%, 100%, 200%, 300%, 10 ಪಟ್ಟಷ್ಟು ಎಲ್ಲ ಕೂಡ ಕೋರ್ಟಲ್ಲಿ ಕೂಡ ಕೆಲವು ಡಿಸಿಷನ್ಸ್ ಆಗಿದೆ. ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕನ್ಸೆಂಟ್ ಅಕ್ವಿಷನ್ ಮಾಡ್ಕೋಬೇಕು ಅಂತೇಳಿ ಒಂದು ಅಭಿಪ್ರಾಯಕ್ಕೆ ಬಂದು ರೈತರ ಹೋಗಿ ನಮ್ಮ ತಿಮ್ಮಾಪುರ್ಗೆ ಕಳಿಸಿ ರೈತರ ಏನು ಒಂದು ಇಂಟ್ರೆಸ್ಟ್ ಇತ್ತು ಅದನ್ನು ವಿಡ್ರಾ ಮಾಡಿಸ್ತೋ. ಅದಾದಮೇಲೆ ತಿರ್ಗಾ ಕರೆದು ಚರ್ಚೆ ಮಾಡಿದ್ದೇವೆ. ಕ್ಯಾಬಿನೆಟ್ಗೂ ಕೆಲವು ವಿಚಾರನ ಪ್ರಸ್ತಾವನೆ ಮಾಡಿದ್ದೇವೆ. ಕ್ಯಾಬಿನೆಟಲ್ಲೂ ಕೂಡ ಈ ಬಗ್ಗೆ ತಿರ್ಗಾ ಒಂದ್ಸತಿ ನಾವು ಏನು ತೀರ್ಮಾನ ಮಾಡ್ತೀವಿ ಅದು ಉಳ್ಕೊಳ್ಬೇಕು, ಕಾರ್ಯರೂಪಕ್ಕೆ ಬರಬೇಕು. ಸೊ ನಮ್ಮ ಶಾಸಕರುಗಳು, ನಮ್ಮ ಮಂತ್ರಿಗಳು ಮತ್ತು ಎಲ್ಲ ಪಾರ್ಟಿಯವರು, ಬರೀ ಕಾಂಗ್ರೆಸ್ ಪಾರ್ಟಿ BJP ಅಂತಲ್ಲ, ರೈತರು ಎಲ್ಲರೂ ಸೇರಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಇವತ್ತು ಮತ್ತೆ ರೈತರನ್ನ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಮಂತ್ರಿಗಳನ್ನು ಅಷ್ಟು ಜನನು ಕೂಡ ಕರೆದು ಇವತ್ತು ಒಂದು ಮೀಟಿಂಗನ್ನು ನಾನು ಮಾಡಿದ್ದೇನೆ. ಅವ್ರದ್ದು ಭಾಳ ಒತ್ತಾಯ ಇದೆ, ಅವ್ರದ್ದು ಗಗನದಲ್ಲಿದೆ, ನಾವು ಮಧ್ಯಮದಲ್ಲಿದ್ದೀವಿ. ಸೊ ಇದಕ್ಕೇನಾದ್ರು ಮಾಡಿ ಒಂದು ತೀರ್ಮಾನ ಮಾಡಬೇಕು ಅಂತ ಇದೆ. ಸೊ ಅವರು ಫೈನಲ್ ಅವ್ರದ್ದು ಒಪಿನಿಯನ್ ಕೊಟ್ಟಿದ್ದಾರೆ. ನಾನು ಇನ್ನೂ ಒಂದು 5-6 ಜನ ಲೀಡರ್ಸ್ಗೆ ಮತ್ತು ರೈತ ಮುಖಂಡರುಗಳಿಗೆ ಎಲ್ಲ ನೀವಿರಿ ಇನ್ನೂ ಫೈನಲ್ ಅಂತ ಹೇಳಿದ್ದೇನೆ. ನಾನು ಚೀಫ್ ಮಿನಿಸ್ಟರ್ ಹತ್ರ ಕೂಡ ಇಲ್ಲೇನು ಸಭೆ ನಡೀತು ನಾನು ಅದನ್ನು ಅವ್ರಿಗೆ ಫೋನ್ ಮುಖಾಂತರ ತಿಳಿಸಿದ್ದೇನೆ. ಫೈನಾನ್ಸ್ ಅವ್ರನ್ನ ಕರೆಸ್ತೀವಿ. ನಾಳೆ ಕ್ಯಾಬಿನೆಟ್ ಇದೆ, ಅಷ್ಟರೊಳಗಡೆ ಟೈಮ್ನ ಫಿಕ್ಸ್ ಮಾಡಿಕೊಂಡು ಒಂದು ರೌಂಡು ನಮ್ಮ MLAಗಳಿಗೂ ತಿಳಿಸಿದ್ರು, ಅದು ಸ್ವಲ್ಪ ಇಲ್ಲೇ ಇರಿ ಬೆಂಗಳೂರಲ್ಲಿ ಅಂತೇಳಿ. ನಾವು ಅದಕ್ಕೆ ಒಂದು ಏನಾದ್ರು ಮಾಡಿ ಒಂದು ಸ್ವರೂಪಕ್ಕೆ ಬರ್ತೇನೆ. ಬಟ್ ನಾನೆಲ್ಲ ರೈತರಿಗೆ ನಾನು ಮನವಿ ಮಾಡ್ಕೊಳ್ಳೋದು, ನೀವು ಸರ್ಕಾರದ ಗಮನ ಕೂಡ ಇಟ್ಕೊಳ್ಬೇಕು. ನಮ್ಮ ಬಿಜಾಪುರ ಸಂಬಂಧಪಟ್ಟಂಥ ಕೆಲವು ರೈತರುಗಳು ಅವರು ನಮಗೆಲ್ಲ ಕ್ಯಾನಲ್ ಸಂಬಂಧಪಟ್ಟಂತೆ ಬೇಕಾದ್ರೆ ನಮಗೆ ನೀವೇನಾದ್ರು ನ್ಯಾಯಯುತವಾಗಿ ತೀರ್ಮಾನ ಮಾಡಿ, ಅವರು ಜಮೀನು ಕಳ್ಕೊಳ್ತಾ ಇದ್ದಾರೆ, ಕಳ್ಕೊಂಡು ಅವ್ರಿಗೆ ಸಹಾನುಭೂತಿಯಿಂದ ಹೇಳಿ ಅಂತೇಳಿ ನಮ್ಮ ಈಶ್ವರಗೌಡ ಪಾಟೀಲ್ ಕೂಡ ಪ್ರಸ್ತಾವನೆಯನ್ನು ಮಾಡಿದ್ರು. ಹೋದ ವಾರ ನಾನು HK ಪಾಟೀಲು, MB ಪಾಟೀಲು, ಶಿವಾನಂದ ಪಾಟೀಲಲ್ಲಿ ನಾವು ಒಂದು ರೌಂಡು ಮೀಟಿಂಗ್ ಕೂಡ ನಾವು ಅನೌನ್ಸ್ಮೆಂಟ್ಗಾಗಿ ನಾವು ಮಾಡಿದ್ದು. ಇವತ್ತು ಎಲ್ಲರನ್ನೂ ಕರೆಸಿ ಆ ಮೀಟಿಂಗ್ನ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಕರೆಕ್ಟ್ ಮಾಡಿದ್ದೀವಿ. ಬಹುಶಃ ಈಗ ತಿರ್ಗಾ ಫೈನಾನ್ಸ್ ಅವ್ರ ಹತ್ರ ಒಂದು ರೌಂಡ್ ಚರ್ಚೆ ಮಾಡಿ, ಯಾಕೆಂದರೆ ಸರ್ಕಾರಕ್ಕೆ ಎಷ್ಟೆಲ್ಲ ಬರ್ಡನ್ ಬರ್ತದೆ, ಈ ಡಿಲೇ ಆಗೋದ್ರಲ್ಲಿ ಏನೇನು ತೊಂದರೆ ಆಗ್ತದೆ ಅಂತೇಳಿ. ಈ ಮಧ್ಯೆ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಕೂಡ ನಾನು ಅವರು ಒತ್ತಾಯ ಮಾಡ್ತಾ ಇದ್ದೀನಿ, ಅವಾರ್ಡ್ನ ಜಲ್ದಿ ನೀವು ಪಾಸ್ ಮಾಡಬೇಕು ಅಂತ. ಅವರು ಕೂಡ ನನಗೆ ಡೇಟ್ನ ನಾನು ಫಿಕ್ಸ್ ಮಾಡ್ತೀನಿ ಅಂತ ನೆನ್ನೆ ಅವರು ಕೂಡ ನನಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಒಂದು 2-3 ದಿನದಲ್ಲೇ ಇದಕ್ಕೊಂದು ಅಂತಿಮ ತೀರ್ಮಾನವನ್ನು ನಾವು ಮಾಡ್ತೇವೆ. ಸರ್, ಒನ್ ಇನ್ ಇಂಗ್ಲಿಷ್ ಸರ್. ಕೃಷ್ಣ ಅಪ್ಪರ್ Today we had a meeting of all the farmers, legislators, councillors, ministers of the Krishna water basin area regarding the taking of the wall to the 524 and award has to be passed. In that several rounds of meeting was been held. Issues was being discussed in the cabinet also. There are various judgments in the Supreme Court and High Court which they have passed
more than 100 times, 1,000 times and all. It is very finding difficult to give such a plan for the development area, which they are the rehabilitation area. But now we are concentrating much on the land acquisition, which will be submerged for this project. But the Karnataka government is committed to see that we want to complete this project as early as possible. So I think we will take a final call. Tomorrow again there is a cabinet. I have requested the ministers and MLAs to stay back in Bangalore so that we will have a indoor meeting with the Chief Minister along with our finance department so that we want this project to be go through and we want to take the interest of the farmers. We want to take their consent and finish the land acquisition as early as possible. This is the decision of the meeting today. ಸರ್ Thank you. ಅರಮನೆ ಮೈದಾನದಲ್ಲಿ 5ನೇ ತಾರೀಕು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಸರ್. ಈದ್ ಉನ್ನಾವಿ ಸೊ ಆ ಕಾರ್ಯಕ್ರಮಕ್ಕೆ ವೀಸಾ ತಗೊಂಡು ಬರುವಂಥವರಿಗೆ ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇರೆಯವರು ಧರ್ಮ ಪ್ರಚಾರಕರಾಗಿರ್ತಾರೆ, ಅವರು ವೀಸಾ ತಗೊಂಡು ಬಂದಿಲ್ಲಿ ಧರ್ಮ ಪ್ರಚಾರವನ್ನು ಮಾಡೋದಿಲ್ಲ ಅಂತ ಹೇಳಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಸರ್. ನನಗೆ ಗೊತ್ತಿಲ್ಲ ಅದು. ಅನೇಕ ಧಾರ್ಮಿಕ ಸಭೆಗಳು ನಡೀತವೆ. ಯಾರ್ಯಾರು ಬಂದು ಏನೇನು ಪ್ರಚಾರ ಮಾಡ್ತಾರೋ ನಮ್ಮ ದೇಶದ ಹಿತ ಅವರ ಧರ್ಮದ ಹಿತಕ್ಕೆ ಯಾರು ಮಾಡ್ತಾರೆ ಅದಕ್ಕೆ ನಾವು ಯಾವುದೂ ಕೂಡ ಇನ್ವಾಲ್ವ್ ಆಗಲಿಕ್ಕೆ ನಾವು ಹೋಗುದಿಲ್ಲ. ಇದೇ ಕೂಡ ಬೇಕಾದಷ್ಟು ಜನ ಇಂಟರ್ನ್ಯಾಷನಲ್ ಲೆವೆಲ್ ಧರ್ಮ ಪ್ರಚಾರಕರೆಲ್ಲ ಬಂದು ಬೆಂಗಳೂರಲ್ಲಿ ಭಾಷಣ ಮಾಡಿದ್ದು ಭಾರತದಲ್ಲಿ ಮಾಡಿದ್ದೆಲ್ಲ ನಾವು ನೋಡಿದ್ದೇವೆ. ಅದು ಬಿಟ್ಟು ನಾನು ಯಾವುದೋ ವಿಚಾರನ ನಾನು ಮಾತಾಡ್ಬೋದು. ಸರ್ ರಾಜಣ್ಣ ಸರ್